ಅದ್ಭುತವಾದಂತ ಕರ್ಣ ಸೀರಿಯಲ್ ನಲ್ಲಿ ನಿಧಿ ಪಾತ್ರವನ್ನ ಮಾಡ್ತಿದ್ದಾರಲ್ಲ ಭವ್ಯ ಗೌಡ ಅವರು. ಇನ್ನೇನು ಆದಷ್ಟು ಬೇಗ ಮದುವೆನ ಸಹ ಮಾಡ್ಕೋತಾರೆ. ಯಾಕಂದ್ರೆ ಅವ್ರ ಅಕ್ಕನ ಒಂದು ಮದುವೆ ಸಹ ನಡೀತಾ ಇದೆ. ಇನ್ನ 3 ತಿಂಗಳಲ್ಲಿ ನಿಶ್ಚಯ ಆಗಿರುವ ಒಂದು ಮದುವೆ ದಿವಸ ಅಕ್ಕ ಮತ್ತೆ ಏನು ಅವರು ಭಾವ ಏನು ಅವರು ಬಿಗ್ ಬಾಸ್ ನಲ್ಲಿ ಒಳಗಡೆ ಕೆಲಸ ಮಾಡ್ತಾರೆ ಬ್ಯಾಕ್ ಗ್ರೌಂಡ್ ನಲ್ಲಿ. ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ನೆಕ್ಸ್ಟ್ ಅವರ ಅಕ್ಕನ ಮದುವೆ ದಿವ್ಯಾ ಮದುವೆ ಆದ್ಮೇಲೆ ಭವ್ಯ ಅವರೇ ಇರುವಂತದ್ದು. ಇನ್ನ ಒಂದು 7-8 ತಿಂಗಳಲ್ಲಿ ಭವ್ಯ ಅವರು ಸಹ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಅಂತ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ರು ಕೂಡ ವಿಶಸ್ಗಳನ್ನ ತಿಳಿಸ್ತಾ ಇದ್ದಾರೆ. ಎಲ್ಲರ ಒಂದು ನೆಚ್ಚಿನ ನಟಿ ಅನ್ಬೋದು. ಬಿಗ್ ಬಾಸ್ ನಲ್ಲೂ ಸಹ ಇದ್ರು ಇವರು. ಅದು ಬಿಟ್ರೆ ಗೀತಾ ಧಾರಾವಾಹಿಯ ಮೂಲಕ ಮನೆ ಮಾತಾಗಿದ್ರು. ಸುಮಾರು ವರ್ಷಗಳಿಂದ ನಟಿಸ್ತಾ ಬರ್ತಾ ಇದ್ದಾರೆ. ಇದೇ ರೀತಿ ಬೇರೆ ಬೇರೆ ಜಾಹೀರಾತುಗಳಲ್ಲೂ ಸಹ ಕಾಣಿಸ್ಕೋತಾರೆ. ಒಂದು ಸಿನಿಮಾ ಅವಕಾಶ ಸಿಕ್ಕಿತ್ತು, ಬಟ್ ಅದ್ ಯಾಕೋ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ. ಅದ್ ಬಿಟ್ರೆ ಕಿರುತೆರೆಯಲ್ಲಿ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಈಗ ಕನ್ನಡ ಧಾರಾವಾಹಿ ನೋಡಿದ್ರೆ ಗೊತ್ತಿರುತ್ತೆ, ಹಲವಾರು ಟ್ವಿಸ್ಟ್ ಗಳಿಂದ ಧಾರಾವಾಹಿ ಕೂಡ ಪ್ರಸಾರ ಆಗ್ತಿದೆಯಲ್ಲ. ಸೊ ಎಲ್ರು ಕೂಡ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಇವನ್ನ 7-8 ತಿಂಗಳಲ್ಲಿ ಮದುವೆ ಆಗ್ತಾರೆ ಅಂತ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಇನ್ ಕೇಸ್ ಆದ್ರೆ ಎಲ್ರು ಕೂಡ ತಪ್ಪದೆ ವಿಶ್ ಮಾಡಿ.